ಈ ವಿಡಿಯೋದಲ್ಲಿ ನಮ್ಮ ಭೂಮಿಯ ಸೂರ್ಯಕೇಂದ್ರಿತ ಕಕ್ಷೆ ಮತ್ತು ಸೌರವ್ಯೂಹದೊಳಗಿನ ದೂರವನ್ನು ಅಳೆಯಲು ಬಳಸುವ ಖಗೋಳ ಘಟಕದ ಬಗ್ಗೆ ಕಲಿಯೋಣ. ಸೂರ್ಯನ ಸುತ್ತ ಭೂಮಿಯ ಅಂಡಾಕಾರದ ಅಪ್ರದಕ್ಷಿಣಾಕಾರ ಸೂರ್ಯಕೇಂದ್ರಿತ ಕಕ್ಷೆಯನ್ನು ಗಮನಿಸಿ. ಸೌರಮಂಡಲದ ಸೂರ್ಯಕೇಂದ್ರೀಯ ಸಿದ್ಧಾಂತವನ್ನು ಮೊದಲು ಪೋಲಿಷ್ ಖಗೋಳಶಾಸ್ತ್ರಜ್ಞ ನಿಕೋಲಸ್ ಕೋಪರ್ನಿಕಸ್ ಪ್ರಸ್ತಾಪಿಸಿದರು. ಅವರನ್ನು ಆಧುನಿಕ ಖಗೋಳಶಾಸ್ತ್ರದ ಪಿತಾಮಹ ಎಂದು ಕರೆಯಲಾಗುತ್ತದೆ. ಈ ಸಿದ್ಧಾಂತವು ಅರಿಸ್ಟಾಟಲ್ ಮತ್ತು ಕ್ಲಾಡಿಯಸ್ ಟಾಲೆಮಿ ಪ್ರಸ್ತಾಪಿಸಿದ ಸೌರಮಂಡಲದ ಭೂಕೇಂದ್ರೀಯ ಸಿದ್ಧಾಂತವನ್ನು ಬದಲಾಯಿಸಿತು. ಭೂಮಿಯ ಕಕ್ಷೆಯ ದೀರ್ಘವೃತ್ತಾಕಾರದ ಸ್ವಭಾವದಿಂದಾಗಿ ಸೂರ್ಯ ಮತ್ತು ಭೂಮಿಯ ನಡುವಿನ ಅಂತರವು ಒಂದೇ ಆಗಿರುವುದಿಲ್ಲ. ಜನವರಿ 3ರಂದು ಸೂರ್ಯ ಮತ್ತು ಭೂಮಿಯ ನಡುವಿನ ಅಂತರವು 147.1 ಮಿಲಿಯನ್ ಕಿಲೋಮೀಟರ್, ಇದನ್ನು ಪೆರಿಹೆಲಿಯನ್ ನಿಚ್ಚಸ್ಥಾನ ಎಂದು ಕರೆಯಲಾಗುತ್ತದೆ, ಮತ್ತು ಜುಲೈ 4ರಂದು ಸೂರ್ಯ ಮತ್ತು ಭೂಮಿಯ ನಡುವಿನ ಅಂತರವು ಸುಮಾರು 152.1 ಮಿಲಿಯನ್ ಕಿಲೋಮೀಟರ್, ಇದನ್ನು ಅಫೆಲಿಯನ್ ಉಚ್ಚಸ್ಥಾನ ಎಂದು ಕರೆಯಲಾಗುತ್ತದೆ. ಕೆಪ್ಲರ್ ಗ್ರಹಗಳ ಚಲನೆಯ ನಿಯಮಗಳ ಪ್ರಕಾರ, ಗ್ರಹಗಳು ಸಮಾನ ಅವಧಿಯಲ್ಲಿ ಸಮಾನ ದೂರವನ್ನು ಕ್ರಮಿಸುವುದರಿಂದ ಉಚ್ಚಸ್ಥಾನ ಅಫೆಲಿಯನ್ ಮತ್ತು ನಿಚ್ಚಸ್ಥಾನ ಪೆರಿಹೆಲಿಯನ್ ಪ್ರತಿ ವರ್ಷ ಒಂದೇ ದಿನಾಂಕಗಳಲ್ಲಿ ಬರುತ್ತವೆ. ಆದ್ದರಿಂದ ಪೆರಿಹೆಲಿಯನ್ ಪ್ರತಿ ವರ್ಷ ಜನವರಿ 3ರಂದು ಮತ್ತು ಅಫೆಲಿಯನ್ ಜುಲೈ 4ರಂದು ಬರುತ್ತದೆ. ಖಗೋಳ ಘಟಕವು ಸೂರ್ಯ ಮತ್ತು ಭೂಮಿಯ ನಡುವಿನ ಸರಾಸರಿ ಅಂತರವಾಗಿದೆ. ಇದನ್ನು ಅಫೆಲಿಯನ್ ಮತ್ತು ಪೆರಿಹೆಲಿಯನ್ನ ಸರಾಸರಿಯನ್ನು ತೆಗೆದುಕೊಂಡು ಲೆಕ್ಕಹಾಕಲಾಗುತ್ತದೆ. ಲೆಕ್ಕಾಚಾರವನ್ನು ಕೆಳಗೆ ನೋಡಬಹುದು. ಈ ಚಿತ್ರದಲ್ಲಿ ನಾವು ನಮ್ಮ ನಕ್ಷತ್ರ ಸೂರ್ಯನಿಂದ ಸೌರವ್ಯೂಹದ ಎಲ್ಲಾ ಗ್ರಹಗಳಿಗೆ ಇರುವ ಖಗೋಳ ದೂರವನ್ನು ಗಮನಿಸಬಹುದು. ಸೂರ್ಯನಿಂದ ಭೂಮಿಗೆ ಇರುವ ಅಂತರವು ಒಂದು ಖಗೋಳ ಘಟಕ. ಬುಧ ಮತ್ತು ಶುಕ್ರನ ಅಂತರವು ಒಂದು ಖಗೋಳ ಘಟಕಕ್ಕಿಂತ ಕಡಿಮೆ ಮತ್ತು ಭೂಮಿಯ ಆಚೆಗಿನ ಗ್ರಹಗಳಿಗೆ ಇರುವ ಅಂತರವು ಒಂದು ಖಗೋಳ ಘಟಕಕ್ಕಿಂತ ಹೆಚ್ಚು. ಕನ್ನಡದಲ್ಲಿ ಇಂತಹ ಆಸಕ್ತಿದಾಯಕ ವಿಡಿಯೋಗಳನ್ನು ಮಾಡಲು ಮೋಹನ್ ಸರ್ ಅವರನ್ನು ಬೆಂಬಲಿಸಿ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ಮೋಹನ್ ಕೃಷ್ಣ ಸರ್ ಅವರ ಚಾನಲ್ ಅನ್ನು ನಿಮ್ಮ ಸ್ನೇಹಿತರೊಂದಿಗೆ ಅನುಸರಿಸಿ ಮತ್ತು ಹಂಚಿಕೊಳ್ಳಿ. ನಾಗರಿಕ ಸೇವಾ ಪರೀಕ್ಷೆಗಳಿಗೆ ಮೋಹನ್ ಕೃಷ್ಣ ಸರ್ ಬರೆದ ಪುಸ್ತಕಗಳನ್ನು ಓದಿ. ಧನ್ಯವಾದಗಳು.